ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ನಿತಿನ್ ತನ್ನ ಪ್ರೀತಿ ವಿಷಯವನ್ನು ಮನೆಯವ್ರ ಮುಂದೆ ವಂಶಿ ಮುಂದೆ ಬಟಾಬಯಲು ಮಾಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಅಮಲಿನಲ್ಲಿರ್ತಕ್ಕಂಥ ನಿತಿನ್ನ ಸ್ವಾತಿನೇ ನನ್ನ ಪ್ರೀತಿಯ ಹುಡುಗಿಯನ್ನು ಸತ್ಯವನ್ನು ಎಲ್ಲರ ಮುಂದೆ ಬಟಾಬಯಲು ಮಾಡಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸ್ವಾತಿ ಮತ್ತು ವಂಶಿ ಇಬ್ಬರು ಕೂಡ ಬಂದಾಗಬೇಕು ಅಂತ ಯೋಚನೆ ಮಾಡಿದಂತಹ ನಿತಿನ್ನ ತಾಯಿ ರಾಧಾ ಇಲ್ಲಿ ಮತ್ತೆ ಹೋಗ್ತಕ್ಕಂಥ ಒಂದು ಔಷಧಿಯನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಸ್ವಾತಿ ಕೈಲಿ ಕೊಟ್ಟು ಕಳಿಸಿದ್ದಾರೆ. ಸ್ವಾತಿ ಕೂಡ ಹಾಲನ್ನು ಅಲ್ಲಿ ಇಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇಲ್ಲಿ ನಿತಿನ್ಗೆ ನಿದ್ರೆ ಬರ್ತಿಲ್ಲ, ಹೊಟ್ಟೆ ಹಸುವಾಗ್ತದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಫ್ರೂಟ್ನ ಕಟ್ ಮಾಡೋಣ ಅಂತ ಚಾಕುನ ತಗೋತಾರೆ. ಈ ಕಡೆ ಆ ಚಾಕು ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ ವಂಶಿ. ಅಷ್ಟರಲ್ಲಿ ಸ್ವಾತಿಗೆ ಎಚ್ಚರವಾಗತ್ತೆ. ಸ್ವಾತಿಗೆ ಎಚ್ಚರ ಆಗಿದ್ದೆ ವಂಶಿಯನ್ನು ನೋಡಿದೆ ಬೆಚ್ಚಿ ಬೀಳ್ತಿದ್ದಾಳೆ. ಏನಿದು ಚಾಕು ಇಟ್ಕೊಂಡು ಯಾಕೆ ಕೂತಿದ್ದಾರೆ, ನನ್ನ ಕತೆ ಮುಗಿಸ್ಬಿಡ್ಬೋದಾ, ಈ ಮೊದಲೇ ಹುಚ್ಚ ಕೋಪಿಷ್ಟ ಏನು ಮಾಡ್ತಾನೋ ಅಂತ ಸ್ವಾತಿ ಹೆದರ್ಕೋತಾಳೆ. ಈ ಕಡೆ ಒಂದು ಡೋಸನ್ನು ಕೂಡ ಕೊಡ್ತಾರೆ ವಂಶಿ. ನಂತರ ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಕೇಳಿದಾಗ ಇನ್ನೇನು ಮಾಡಬೇಕಾಯ್ತು, ನೀವು ಯಾಕೆ ಚಾಕು ಇಟ್ಕೊಂಡಿದ್ರ, ಭಯ ಆಗ್ತದೆ, ನಂಗೆ ಇನ್ನೂ ಮಾಡಬೇಡಿ ಅಂತ ಹೇಳಿದಾಗ ಏನು ಮಾಡಲಿ, ನಾನು ಚಾಕು ತೊಗೊಂಡಿರೋದು ಕಟ್ ಮಾಡುವುದಕ್ಕೆ, ಫ್ರೂಟ್ಸ್ ಕಟ್ ಮಾಡಲಿ, ಅದನ್ನು ಇನ್ನು ಹೇಗೆ ಮಾಡಲಿ, ಚಾಕು ತೊಗೊಂಡೆ ತಾನೇ ಕಟ್ ಮಾಡಬೇಕು, ಅದಕ್ಕೋಸ್ಕರ ಫ್ರೂಟ್ಸ್ ತಿನ್ನೋಣ ಅಂದ್ಕೊಂಡೆ, ಅದಕ್ಕೆ ಚಾಕು ತೊಗೊಂಡೆ ಅಷ್ಟೇ ಅಂತ ಹೇಳಿ ವಂಶಿ ಹೇಳ್ತಾರೆ. ನಿಜವಾಗ್ಲೂ ನೀವು ಫ್ರೂಟ್ಸ್ ಕಟ್ ಮಾಡೋದಕ್ಕೆನಾ ಚಾಕು ತೊಗೊಂಡಿದ್ದು ಅಂತ ಸ್ವಾತಿ ಪ್ರಶ್ನೆ ಮಾಡಿದಾಗ ಹೌದಮ್ಮ ತಾಯಿ ಅದಕ್ಕೆ ತೊಗೊಂಡಿದ್ದು, ಇನ್ನೇನಿಗೆ ತೊಗೊಳ್ಳಿ, ನಿನ್ನ ಕತೆ ಮುಗಿಸೋದಕ್ಕೆ ಅಂತ, ನಾ ಮುಗಿಸ್ತೀನಿ ನೋಡು ಹಾಗೆ ನಿಂಗೆ ಅಂತ ಹೇಳಿ ಜೋರು ಮಾಡ್ತಾರೆ ವಂಶಿ. ಅಯ್ಯಪ್ಪ ನಂಗೆ ಮಲ್ಕೋಬೇಕು, ನಿದ್ರೆ ಬರ್ತಿದೆ ಅಂತ ಹೇಳಿ ಹಾಗೆ ಸ್ವಾತಿ ಮಲ್ಕೊಬಿಡ್ತಾರೆ. ನಂತರ ಏನಿದು ಫ್ರೂಟ್ಸ್ ತಿಂದರೂ ಕೂಡ ಹೊಟ್ಟೆ ಹಸಿವು ಕಡಿಮೆನೇ ಆಗ್ತಿಲ್ವಲ್ಲ, ಏನು ಮಾಡಲಿ, ಹಾಲಿದೆ ಅಲ್ವಾ ಕುಡಿದ್ಬಿಡೋಣ ಅಂತ ಅಂದ್ಕೊಂಡೆ ವಂಶಿ ಹಾಲು ಕುಡಿತಾರೆ. ಕುಡ್ದಿದ್ದೆ ತಡ ಈ ಕಡೆ ಅಮಲಿನಲ್ಲಿ ಸ್ವಾತಿನೇ ನೋಡ್ತಿದ್ದಾರೆ. ಮತ್ತಿನಲ್ಲಿರ್ತಕ್ಕಂಥ ವಂಶಿ ಸ್ವಾತಿಯನ್ನು ನೋಡ್ತಾನೆ, ಕಳೆದು ಹೋಗ್ತಾರೆ. ನಂತರ ಇಲ್ಲಿ ಸ್ವಾತಿಗೂ ಕೂಡ ಎಚ್ಚರ ಆಗತ್ತೆ. ಆಕೆ ಕೂಡ ವಂಶಿಯನ್ನು ನೋಡಿದ್ದೆ ಪ್ರೀತಿಯ ಪಾಶುಕ್ಕೆ ಸಿಕ್ಕಿ ಬೀಳ್ತಾಳೆ. ಕೊನೆಗೂ ಕೂಡ ಇಬ್ಬರ ನಡುವೆ ಒಂದು ಡುಯೆಟ್ ಸಾಂಗ್ ನಡೆದೇ ಬಿಡತ್ತೆ. ಇಬ್ಬರು ಕೂಡ ಒಂದು ಮಸ್ತ್ ಸಾಂಗ್ಗೆ ಡ್ಯಾನ್ಸ್ ಮಾಡೋದ್ರ ಮುಖಾಂತರ ಆ ದಿನ ಕಳೀತಾರೆ. ಇದೇ ಒಂದು ವಿಷಯ ನಡೆದು ಹೋಗಿದೆ ಅಂತ ಅಂದ್ಕೊಂಡಿದ್ದೆ. ನಿಜಕ್ಕೂ ರಾಧಾ ಫುಲ್ ಖುಷಿ ಪಟ್ಬಿಡ್ತಾರೆ. ಬಿಕಾಸ್ ಇದು ಎಲ್ಲವೂ ಕೂಡ ಕನಸಲ್ಲಿ ಕಂಡಂತಹ ವಿಷಯ ಆಗಿದೆ. ಈ ಒಂದು ಕನಸನ್ನು ಕಂಡಂತಹ ರಾಧಾ ಅವರು ಜೋರಾಗಿ ಖುಷಿಯಿಂದ ಎದ್ಬಿಟ್ಟು ಖುಷಿಯಿಂದ ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಇಲ್ಲಿ ಅಜ್ಜಿ ಎದ್ದಿದೆ, ಏನಾಯ್ತೆ ನಿನಗೆ ಅಂತ ಹೇಳಿ ಕೇಳ್ತಿದ್ದಾರೆ. ಏನಿಲ್ಲ ಅಮ್ಮ, ನಾನು ಅಂದ್ಕೊಂಡಿದ್ದು ನಿಜ ಆಯಿತು, ಅದಕ್ಕೋಸ್ಕರನೇ ತುಂಬ ಖುಷಿ ಆಗ್ತದೆ, ನಾನು ಏನು ಅಂದ್ಕೊಂಡು ಅದು ಹಾಗೆ ಬಿಡ್ತು ಅಂದಾಗ ಏನೋ ಹುಚ್ಚಿ ಥರ ಕನಸಲ್ಲಿ ಏನೇನೋ ಕಾಣ್ತಿದ್ಯಾ, ಏನೋ ನೀನು ಅಂದ್ಕೊಂಡಿರೋದು ಒಳ್ಳೇದಾಗಲಿ ಬಿಡು ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ. ನಂತರ ಇಲ್ಲಿ ನಿತಿನ್ ದೇವ್ರ ಮನೆಯಲ್ಲಿ ಕೂತಿದ್ದೆ, ಯಾಕೆ ನನಗೆ ಈ ರೀತಿ ಅನ್ಯಾಯ ಮಾಡಿದೆ ಅಂತ ಜೋರಾಗಿ ಚೀರ್ಕೂತಿದ್ದಾರೆ. ಈ ಒಂದು ಚೀರಾಟಕ್ಕೆ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ವಂಶಿ ಸ್ವಾತಿ ಸಮೇತ ಹೊರಗಡೆ ಬರ್ತಾರೆ. ಏನಾಗ್ತದೆ ಇಲ್ಲಿ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ನೋಡ್ತಿದ್ದಾರೆ. ಇಲ್ಲಿ ನಿತಿನ್ನ ಆಲ್ರೆಡಿ ಪ್ರೀತಿಸಿ ಮೋಸ ಹೋಗಿದ್ದಾನೆ, ತನ್ನ ಪ್ರೀತಿಯನ್ನು ಕಳ್ಕೊಂಡಿದ್ದಾನೆ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದ ನಿತಿನ್ ತುಂಬಾ ಡಿಪ್ರೆಸ್ಡ್ ಆಗಿದ್ದಾನೆ ಅಂತ ಎಲ್ಲರೂ ಕೂಡ ಅನ್ಕೋತಾರೆ. ಇಲ್ಲಿ ನಿತಿನ್ನ ಯಾಕೆ ದೇವ್ರ ಈ ರೀತಿ ಮಾಡಿದೆ, ನನ್ನ ಪ್ರೀತಿಯನ್ನು ಯಾಕೆ ಕಿತ್ಕೊಂಡೆ, ಆಕೆ ನನ್ನ ಬದುಕಲ್ಲಿ ಯಾಕೆ ಬರೋ ಹಾಗೆ ಮಾಡಿದೆ, ಬಂದಮೇಲೆ ನಾನು ಯಾಕೆ ಅವಳನ್ನ ಪ್ರೀತಿ ಮಾಡುವ ಹಾಗೆ ಮಾಡಿದೆ, ನಿಜವಾಗ್ಲೂ ನೀನು ನನ್ನಿಂದ ಅವಳನ್ನು ಕಿತ್ಕೋತೀಯ ಅನ್ನೋದಿದ್ದರೆ ನೀನು ಯಾಕೆ ನನ್ನನ್ನು ಅವಳನ್ನು ಒಂದು ಮಾಡಬೇಕಾಗಿತ್ತು, ಅವಳು ನನ್ನ ಬದುಕಲ್ಲಿ ಬರುವ ಹಾಗೆ ನೀನು ಯಾಕೆ ಮಾಡಬೇಕಾಗಿತ್ತು, ಅವಳು ಇಲ್ಲದೆ ನನಗೆ ಹೇಗಿರಲಿ, ಅವಳನ್ನು ಕಳ್ಕೊಂಡು ನನ್ನಿಂದ ಬದುಕೋಕ್ಕೆ ಸಾಧ್ಯನಾ ಅಂತ ಹೇಳಿ ಕುಸಿದು ಹೋಗಿ ಕಣ್ಣೀರು ಹಾಕ್ತಿದ್ದಾರೆ. ಇದನ್ನು ನೋಡಿದೆ ನಿಜಕ್ಕೂ ಸ್ವಾತಿ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತದೆ. ತನಗೋಸ್ಕರ ನಿತಿನ್ ಎಂಥ ಪರಿಸ್ಥಿತಿಗೆ ಜಾರಿದ್ದಾರೆ ಅಂತ ಸಂಕಟ ಪಡ್ತಿದ್ರೆ. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ರಾಗಿಣಿ ತುಂಬಾ ಖುಷಿ ಪಡ್ತಿದ್ದಾಳೆ. ಯಾಕಂದರೆ ಇಲ್ಲಿ ತಾತನ ರೂಮಿಗೆ ಹೋಗಿದ್ದಂತಹ ರಾಗಿಣಿ ಇಲ್ಲಿ ನಿತಿನ್ ತುಂಬ ಬೇಜಾರು ಮಾಡಿಕೊಂಡು ಯಾವುದೇ ರೀತಿ ಊಟ ತಿಂಡಿ ಮಾಡ್ತಿಲ್ಲ, ಅವನನ್ನು ಆ ರೀತಿ ಸುರ್ಕೊಂಡಿರೋದನ್ನು ನೋಡೋಕ್ಕಾಗೋದಿಲ್ಲ, ಪ್ಲೀಸ್ ತಾತ ನೀವು ಹಾಲು ಕೊಟ್ಟರೆ ಕುಡಿತಾನೆ, ತೊಗೊಂಡು ಹೋಗಿ ಕೊಡಿ ಅಂತ ಹೇಳಿ ಆ ಒಂದು ಮಿಕ್ಸ್ ಮಾಡಿರ್ತಕ್ಕಂಥ ಹಾಲನ್ನು ರಾಗಿಣಿ ತಾತನ ಕೈಲಿ ಕೊಟ್ಟಿರ್ತಾಳೆ. ತಾತ ಕೂಡ ಈ ಹುಡುಗಿ ನಿತಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ, ಹೌದು ರಾಧಾ ಹೇಳಿದಾಗ ಈಕೆ ಜೊತೆನೆ ನಿತಿನ್ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅನ್ಕೋತಾರೆ ತಾತ. ನಂತರ ಇಲ್ಲಿ ನಿತಿನ್ನ ಬರ್ತಿದ್ದಾಗೆ ತಗೋ ನಿತಿನ್, ನೀನು ಈ ರೀತಿ ಹಸ್ಕೊಂಡಿರೋದನ್ನು ನೋಡೋಕ್ಕಾಗೋದಿಲ್ಲ, ನನ್ನ ಮೇಲೆ ಅಭಿಮಾನ ಇದ್ರೆ ಈ ಹಾಲನ್ನ ಕುಡಿ ಅಂತ ಹೇಳಿ ತಾತನೇ ಆ ಹಾಲನ್ನು ನಿತಿನ್ಗೆ ಕೊಟ್ಟಿರ್ತಾರೆ. ಹಾಗಾಗಿ ನಿತಿನ್ ಕೂಡ ಹಾಲನ್ನು ಕುಡಿದಿರ್ತಾರೆ. ಅದು ರಾಧಾ ಅವರು ವಂಶಿಗೆ ಮತ್ತು ಸ್ವಾತಿಗೆ ಮತ್ತೆ ಬರಬೇಕು ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡಿ ಕೊಟ್ಟಿದ್ದಂಥ ಹಾಲಾಗಿರುತ್ತೆ. ಅದನ್ನು ಕಿಲಾಡಿ ರಾಗಿಣಿ ತಗೊಂಡು ನಿತಿನ್ಗೆ
ಕೊಡಿಸಿರ್ತಾಳೆ. ಅದೇ ಕಾರಣಕ್ಕೆ ಇಲ್ಲಿ ನಿತಿನ್ ಮತ್ತಿನಲ್ಲಿರೋದ್ರಿಂದ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಮಾತನ್ನು ಬಿಚ್ಚಿ ಮಾತಾಡ್ತಿದ್ದಾರೆ. ಈ ಕಡೆ ರಾಧಾ ಅವರಂತೂ ತನ್ನ ಮಗ ಇಂಥ ಪರಿಸ್ಥಿತಿಗೆ ಜಾರ್ತಾನೆ ಅಂದ್ಕೊಂಡಿರಲಿಲ್ಲ. ಹೀಗೆ ಆಗ್ಬಿಟ್ರೆ ಖಂಡಿತ ನನ್ನ ಮಗನ ಕಳ್ಕೊಂಡ್ಬಿಡ್ತೀನಿ, ನಾನು ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ವಂಶಿ ಹೋಗಿದ್ದೆ ನಿತಿನ್ ಎದ್ದು ಬಾ ನೀನು ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಯಾಕೆ ರೀತಿ ಆಡ್ತಿದ್ಯಾ, ಸುಮ್ಮನೆ ವಿನಾಕಾರಣಾಕಿಯನ್ನು ಮರೆತು ಮುಂದೆ ಸಾಗಬೇಕಲ್ವ ಅಂತ ಹೇಳ್ತಿದ್ದಾಗ ಇಲ್ಲ ಅಂತ ಹೇಳಿದ್ದೆ ಗಲಾಟೆ ಶುರು ಮಾಡ್ಕೋತಾರೆ ನಿತಿನ್. ಅಮ್ಮ ರಾಧಾ ಕೂಡ ಬಂದು ಸಮಾಧಾನ ಮಾಡೋಕೆ ಬರ್ತಾರೆ. ನಿನ್ನಿಂದಾನೇ ಎಲ್ಲ ಆಗಿದ್ದು, ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ, ಆದರೆ ನೀನು ನನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟ ಅಂತ ಕೂಡ ನಿತಿನ್ ಕೋಪ ಮಾಡ್ಕೋತಾರೆ. ನಂತರ ಸ್ವಾತಿ ಬಳಿಗೆ ಬರೋಕ್ಕೆ ಹೋಗಿ ರಾಗಿಣಿ ಪಕ್ಕದಲ್ಲೇ ಇರೋದ್ರಿಂದ ರಾಗಿಣಿ ಮುಂದೆ ಕುತ್ಕೊಂಡು ಕಾಲಿಟ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ನನ್ನನ್ನು ಕ್ಷಮಿಸ್ಬಿಡು, ನನ್ನಿಂದ ತಪ್ಪಾಗಿದೆ, ನಿನಗೆ ನಾನು ಮೋಸ ಮಾಡಿಬಿಟ್ಟೆ, ಅವತ್ತು ನಾನು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ರೆ ಇವತ್ತು ಈ ಸಮಯನೇ ಬರ್ತಿರ್ಲಿಲ್ಲ ಅಂತೆಲ್ಲ ಮಾತನಾಡ್ತಾರೆ. ಆಗ ಇಲ್ಲಿ ವಂಶಿಗೆ ಅನಿಸುತ್ತೆ ಏನಾಗ್ತದೆ ಇಲ್ಲಿ ಅಂತ. ಹಾಗಾಗಿ ನೀನು ಯಾಕೆ ನಿತಿನ್ ರಾಗಿಣಿ ಕಾಲ್ ಮುಂದೆ ಕುಳಿತುಕೊಂಡಿದ್ಯಾ, ರಾಗಿಣಿ ಹತ್ರ ಯಾಕೆ ಸಾರಿ ಕೇಳ್ತಿದ್ಯಾ ಅಂದಾಗ ಸತ್ಯಲ್ಲಿ ಹೊರಗಡೆ ಬಂದ್ಬಿಡುತ್ತೋ ಅಂತ ಅಂದ್ಕೊಂಡಂತ ರಾಗಿಣಿ ಅದೇ ಆಕೆಯಿಂದ ನಮ್ಮ ಮದುವೆ ಮುರಿದೋಯ್ತಲ್ವಾ, ಹಾಗಾಗಿ ನನಗೆ ಬೇಜಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಿತಿನ್ ಸಾರಿ ಕೇಳ್ತಿದ್ದಾನೆ ಅಂತ ಅನ್ಕೋತೀನಿ ಅಂತ ಹೇಳಿ ಬಾ ನಿತಿನ್ ಅಂತ ಹೇಳಿ ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ರಾಗಿಣಿ. ನಂತರ ಇಲ್ಲಿ ಸ್ವಾತಿಗೆ ತುಂಬ ಬೇಜಾರ ಆಗುತ್ತೆ, ನನ್ನಿಂದಾಗಿ ನಿತಿನ್ ಇಂಥ ಒಂದು ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ. ಈ ಕಡೆ ಗೀತಾ ಕುಮಾರ್ ಅವರ ಹತ್ರ ಬಂದಿದ್ದೆ, ನನಗೆ ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ, ಸ್ವಾತಿ ಋಣದಲ್ಲಿ ಇರಬೇಕಲ್ಲ ಅಂತ ಪ್ರತಿ ಕ್ಷಣ ಬೇಜಾರಾಗತ್ತೆ. ಅಪ್ಪ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಈ ರೀತಿ ಆಗ್ತಿರ್ಲಿಲ್ಲ, ಬಟ್ ಈ ಪರಿಸ್ಥಿತಿಲಿ ನನಗೆ ಹೇಗೆ ಇರಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮನೇಲೂ ಕೂಡ ಎಲ್ಲ ರೇಷನ್ ಕೂಡ ಖಾಲಿ ಆಗಿದೆ, ಜೀವನ ನಡೆಸಬೇಕಾಗಿದೆ, ಹಾಗಾಗಿ ನೀವು ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಬೇಕಿದ್ರೆ ಜಾನಕಿ ಅದನ್ನು ಕೇಳಿಸ್ಕೊಂಡಂಥ ಪದ್ಮ ಅವರ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಇಲ್ಲ, ನನ್ನ ಮಕ್ಕಳು ಇಷ್ಟೆಲ್ಲ ಕಷ್ಟಪಡ್ತಾ ನಾನು ಈ ರೀತಿ ಸುಮ್ಮನೆ ಇರಬಾರ್ದು ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ. ಎತ್ತ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ನಿತಿನ್ ಮನೆ ಬಿಟ್ಟು ಹೋಗೋ ತೀರ್ಮಾನಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಅಜ್ಜಿ ತಾತ ಪ್ರಶ್ನೆ ಮಾಡ್ತಾರೆ. ಇಲ್ಲ, ನಿನ್ನೆ ಹೇಗಾಯಿತು ಅದೆಲ್ಲ ಅಂತ ಗೊತ್ತಿಲ್ಲ, ನಿನ್ನೆ ನನ್ನಿಂದಾಗಿ ನಿಮಗೆ ತುಂಬಾ ಬೇಜಾರಾಗಿದೆ, ತುಂಬಾ ಡಿಸ್ಟರ್ಬ್ ಮಾಡಿ ಇರಿಟೇಟ್ ಮಾಡಿದ್ದೀನಿ ನಿಮ್ಮನ್ನು, ಇನ್ನು ಮುಂದೆ ನನ್ನಿಂದ ಯಾವುದೇ ರೀತಿ ತಪ್ಪು ನಡಿಬಾರ್ದು, ಅದೇ ಕಾರಣಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ರಾಧಾ ಅವರು ನಾನು ಕೂಡ ಬರ್ತೀನಿ ಇರು ನಿತಿನ್, ಇಬ್ರು ಹೋಗೋಣ ಅಂದಾಗ ನಾನು ನಿನ್ನ ಜೊತೆ ಬರ್ತಿಲ್ಲ, ಯಾವುದೇ ಕಾರಣಕ್ಕೂ ನೀನಿರು ಕೂಡ ನಾನು ಇರೋದಿಲ್ಲ ಅಂತ ನಿತಿನ್ ಹೇಳ್ತಾರೆ. ಅಷ್ಟರಲ್ಲಿ ವಂಶಿ ಬಂದಿದೆ, ಏನಿದಲ್ಲ ನಿತಿನ್, ನೀನು ಯಾಕೆ ಹೊರಗಡೆ ಹೋಗಬೇಕು, ನೀನು ಇಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ನೀನು ಆಚೆ ಹೋಗುವಾಗಿಲ್ಲ, ಅಜ್ಜಿ ತಾತ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಾರೆ ಅಂತ ಹೇಳಿ ನಿತಿನ್ಗೆ ವಂಶಿ ಕೂಡ ಹೇಳ್ತಾರೆ. ಈ ಕಡೆ ಸ್ವಾತಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಹೊಸ ಬದುಕನ್ನು ಶುರು ಮಾಡಿದ್ದೀನಿ, ಆದರೆ ನಿತಿನ್ ಅವರು ಮಾತ್ರ ಇನ್ನೂ ಕೂಡ ತಂದೆ ಕೊರಗಲ್ಲಿ ಕೊರಗ್ತಿದ್ದಾರೆ ಅನ್ನೋ ನೋವು ಅವಳನ್ನು ಬಿಟ್ಟು ಬಿಡೋದಕ್ಕಾಗ್ತದ. ಇದರ ನಡುವೆ ರಾಗಿಣಿ ರಾಧಾ ಅವ್ರ ಹತ್ರ ಬಂದಿದ್ದೆ, ನೋಡಿದ್ರಾ ನಿನ್ನೆ ಏನೆಲ್ಲ ಆಯಿತು ಅಂತ ಗೊತ್ತಾಯ್ತಾ, ಇವತ್ತು ನಿತಿನ್ ಈ ಪರಿಸ್ಥಿತಿಗೆ ಹೋಗಿದ್ದಾನೆ ಅಂದರೆ ಅದಕ್ಕೆಲ್ಲ ಕಾರಣ ಸ್ವಾತಿ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿ ಇರಬಾರ್ದು, ಆ ರೀತಿ ನಾವು ನೆಮ್ಮದಿಯನ್ನು ಹಾಳು ಮಾಡಬೇಕು, ಅವಳ ಬದುಕು ಕೂಡ ಸರ್ವನಾಶ ಮಾಡಬೇಕು ಅಂತ ಹೇಳಿ ರಾಧಾ ತಲೆಯನ್ನು ತುಂಬಿಸ್ತಾಳೆ ರಾಗಿಣಿ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.